ಅಯೋಧ್ಯಾಕಾಂಡದ 44ನೇ ಸ್ವರ್ಗದಲ್ಲಿ ಸುಮಿತ್ರೆಯು ಕೌಸಲ್ಯಾದೇವಿಗೆ ಸಮಾಧಾನ ಮಾಡುತ್ತಾ ಈ ಮಾತುಗಳನ್ನು ಹೇಳುತ್ತಿದ್ದಾಳೆ. ರಾಮನು ಲಕ್ಷ್ಮಣನ ಸಮೇತನಾಗಿ ತಿಮಿಧ್ವಜನ ಮಗನೊಡನೆ ಯುದ್ಧಕ್ಕೆ ಹೋಗಿದ್ದಾಗ ಶ್ರೀರಾಮನಿಗೂ ತಿಮಿಧ್ವಜನ ಮಗನಿಗೂ ನಡೆದ ಘೋರವಾದ ಯುದ್ಧದಲ್ಲಿ ಶ್ರೀರಾಮನು ತಿಮಿಧ್ವಜನ ಮಗನನ್ನು ಸಂಹರಿಸಿದನು. ದೇವತೆಗಳ ಶತ್ರುವಾದ ದಾನವೇಂದ್ರನು ಹತನಾದುದನ್ನು ಕಂಡು ಬ್ರಹ್ಮನು ಮಹಾ ತೇಜಸ್ವಿಯಾದ ಶ್ರೀರಾಮನಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ದಯಪಾಲಿಸಿದನು. ಅಂತಹ ಶೂರನಾದ ಪುರುಷ ಸಿಂಹನಾದ ಶ್ರೀರಾಮನು ತನ್ನ ಬಾಹುಬಲವನ್ನಾಶ್ರಯಿಸಿ ಭಯರಹಿತನಾಗಿ ಮನೆಯಲ್ಲಿ ವಾಸ ಮಾಡುವಂತೆಯೇ ಅರಣ್ಯದಲ್ಲೂ ಇರುತ್ತಾನೆ. ಯಾವನ ಬಾಣದೆದುರಾಗಿ ಬಂದ ಶತ್ರುಗಳೆಲ್ಲರೂ ಸಂಪೂರ್ಣವಾಗಿ ವಿನಾಶ ಹೊಂದುವರೋ ಅಂಥವನ ಆಡಳಿತಕ್ಕೆ ಈ ಭೂಮಿಯು ಒಳಪಡದಿರಲು ಹೇಗೆ ತಾನೇ ಸಾಧ್ಯವಾದೀತು? ಇದರ ಪೂರ್ತಿ ವಿವರ ಇರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ.